ಬೀದರ್ನಲ್ಲಿ ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಆತ್ಮಹತ್ಯೆಗೂ ಮುನ್ನ ಡೆತ್ ನೋಟ್ ಬರೆದಿಟ್ಟಿದ್ದು ಕಲಬುರಗಿಯಲ್ಲಿ ಬಿಜೆಪಿ ಮುಖಂಡರು ಬೃಹತ್ ಪ್ರತಿಭಟನೆ ನಡೆಸಿದರು. ಸಚಿನ್ ಪಾಂಚಾಲ ಅವರಿಗೆ 1 ಕೋಟಿ ರೂಪಾಯಿ ಅನುದಾನ ನೀಡಬೇಕು. ಕಲಬುರಗಿಯಲ್ಲಿ ಟೈರಿಗೆ ಬೆಂಕಿ ಹಚ್ಚಿ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಅನ್ನುವಂಥದ್ದು ಹಾದಿ ಬೀದಿ ಮಾತಾಗಿದೆ. ಅಸಮರ್ಥ ಗೃಹ ಸಚಿವರು ಎಲ್ಲಿದ್ದಾರೆ ಅಂತೇಳಿ ನಾನು ಇವತ್ತು ಪ್ರಶ್ನೆ ಮಾಡ್ತೇನೆ. ಗೃಹ ಸಚಿವರೇ, ನಿಮ್ಮ ಹಿಂದೆ ಏನು ನಡೀತಾ ಇದೆ, ನೀವು ಯಾವ ರೀತಿ ಕೆಲಸ ಮಾಡ್ತಾ ಇದ್ದೀರಿ ನನಗೆ ಗೊತ್ತಾಗ್ತಾ ಇಲ್ಲ. ಇವತ್ತು ಪ್ರತಿಯೊಂದು ವಿಷಯಕ್ಕೂ ಬಂದು ಮೀಡಿಯಾ ಮುಂದೆ ಮಾತನಾಡ್ತಕ್ಕಂಥ ಪ್ರಿಯಾಂಕ ಖರ್ಗೆ ಅವರೇ, ನಾನು ನಿಮ್ಗೆ ಪ್ರಶ್ನೆ ಮಾಡ್ತೇನೆ. ಘಟನೆ ನಡೆದು 24 ಗಂಟೆ ಆಯಿತು. ಅಮಾಯಕನ ಪ್ರಾಣ ಹೋಗಿದೆ. ಅವರು ನಿಮ್ಮ ಹೆಸರನ್ನು ಹೇಳೋದ್ರ ಜೊತೆಗೆ ನಿಮ್ಮನ್ನೂ ಭೇಟಿಯಾಗಿದ್ದೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ನಿಮ್ಮ ಹಿಂಬಾಲಕರು ಮುಂಬಾಲಕರು ನಿಮ್ಮ ಹೆಸರನ್ನು ತಗೊಂಡು ಅವನಿಗೆ ಹಿಂಸೆ ಕೊಟ್ಟಿದ್ದಾರೆ ಅಂತಕ್ಕಂಥ ಮಾತನ್ನು ಡೆತ್ ನೋಟ್ನಲ್ಲಿ ಸಚಿನ್ ಅನ್ನೋರು ಬರೆದು ಕೊಟ್ಟಿದ್ದಾರೆ. ಇಲ್ಲಿವರೆಗೂ ನಿಮ್ಮದೊಂದೇ ಒಂದು ರಿಯಾಕ್ಟ್ ಇಲ್ಲ. ಯಾರು ಡೆತ್ ನೋಟ್ನಲ್ಲಿ ಯಾರ್ಯಾರು ಹೆಸರುಗಳು ಬರೆದಿದ್ದಾರೆ ಅವ್ರ ಬಗ್ಗೆ ಇಲ್ಲಿವರೆಗೂ ಯಾವುದೇ ರೀತಿಯ ಕ್ರಮ ಪೊಲೀಸರು ತಗೊಂಡಿಲ್ಲ. ಯಾಕೆ ನೀವೆಲ್ಲಿದ್ದೀರಿ, ಇದ್ರ ಬಗ್ಗೆ ನೀವು ತಕ್ಷಣ ರಿಯಾಕ್ಟ್ ಮಾಡಬೇಕು ಅಂತಕ್ಕಂಥದ್ದನ್ನು ನಾನು ಪ್ರಿಯಾಂಕ ಖರ್ಗೆ ಅವ್ರಿಗೆ ಕೇಳಲಿಕ್ಕೆ ಇಚ್ಛೆಪಡ್ತೇನೆ. ಅಷ್ಟೇ ಅಲ್ಲ, ಇವತ್ತು ನಾವು ಕಮಿಷನರ್ ಅವರಿಗೆ ವಿನಂತಿ ಮಾಡೋಕ್ಕೆ ಬಂದಿದ್ದೇವೆ. ಇವತ್ತು ಗೌರವಾನ್ವಿತ ಶಾಸಕರು ಮತ್ತು ಗಣ್ಯ ವ್ಯಕ್ತಿಗಳನ್ನು ಸುಪಾರಿ ಕೊಡ್ತಕ್ಕಂಥ ಕೆಲಸ ನಡೀತಾ ಇದೆ ಅಂದರೆ ಈ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಎಷ್ಟರ ಮಟ್ಟಿಗೆ ಹದಗೆಟ್ಟಿದೆ ಅನ್ನೋಂಥದ್ದು. ಕಲಬುರಗಿನಲ್ಲಿ ಏನು ನಡೀತಾ ಇದೆ, ರಾಜಾರೋಷವಾಗಿ ಈ ರೀತಿಯ ಘಟನೆಗಳು ನಡೀತಾ ಇದ್ದರೆ ಪೊಲೀಸ್ ಸಿಸ್ಟಮ್ಮು ಸಂಪೂರ್ಣವಾಗಿ ಕಣ್ಣು ಮುಚ್ಚಿಕೊಂಡು ಒಂದು ಪಕ್ಷದ ಕೂಲಿ ಆಳ ರೀತಿಯಲ್ಲಿ ಇವರು ವರ್ತನೆ ನಡೀತಾ ಇರೋವಂಥದ್ದು. ಇದನ್ನು ನಾವು ಖಂಡಿಸ್ತೇವೆ. ನಾವು ಈಗಲಾದರೂ ಪೊಲೀಸರು ಎಚ್ಚೆತ್ತುಕೊಳ್ಬೇಕು. ರಾಜಾರೋಷವಾಗಿ ಈ ರೀತಿ ನಡೀತಾ ಇರುವಂಥ ಕಲಬುರಗಿನಲ್ಲಿ ಘಟನೆಗಳೇನಿದೆ, ಲಾ ಆ್ಯಂಡ್ ಆರ್ಡರ್ ಅನ್ನೋದೇ ಇಲ್ಲ. ಇಲ್ಲಿ ಜನ ಭಯಭೀತರಾಗಿದ್ದಾರೆ. ಇವತ್ತು ಜನಸಾಮಾನ್ಯರಿಗೆ ಯಾವುದು ಜನಪ್ರತಿನಿಧಿಗಳಿಗೇ ಇವತ್ತು ರಕ್ಷಣೆ ಇಲ್ಲ ಅನ್ನೋದಾದರೆ ಜನಸಾಮಾನ್ಯರ ಬದುಕು ಏನು ಹಾಗಿದ್ರೆ? ಹಾಗೆ ಇದನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮದು ವಿನಂತಿ ಇದೆ. ಇವತ್ತು ಎಲ್ಲ ನಮ್ಮ ಅಧ್ಯಕ್ಷರ ನೇತೃತ್ವದಾಗ ನಮ್ಮೆಲ್ಲ ಪಕ್ಷದ ಹಿರಿಯ ಮುಖಂಡರ ನೇತೃತ್ವದಲ್ಲಿ ಇವತ್ತು ಪೊಲೀಸ್ ಕಮಿಷನರ್ಗೆ ನಾವು ಇದು ಕಂಪ್ಲೇಂಟ್ ಕೊಡ್ತಕ್ಕಂಥ ಕೆಲಸ ಎಲ್ಲರೂ ಕೂಡ ಮಾಡ್ತಾಯಿದ್ದೀವಿ. ಆದಷ್ಟು ಬೇಗನೆ ಅದರಿಗೆ ಯಾರೇ ಇರಲಿ ಆದಷ್ಟು ಬೇಗನೆ ಬಂಧಿಸಬೇಕು ಮತ್ತು ಸಿ ಐ ಡಿಗೆ ಒಪ್ಪಿಸಬೇಕು ಮತ್ತು ತನಿಖೆ ಆಗಬೇಕಂತಕ್ಕಂಥ ಕೂಡ ನಮ್ಮೆಲ್ಲರದು ಒತ್ತಾಯ ಇದೆ. ಈಗಲೇ ಕಮಿಷನರ್ ಭೇಟಿಯಾಗಿ ಹೇಳಿದ್ದೇವೆ. ಕಮಿಷನರ್ ಸ್ಟೇಷನ್ ಬಜನಲ್ಲಿ ಒಂದು ಕಂಪ್ಲೇಂಟ್ ಮಾಡಂತ ಕೂಡ ಹೇಳಿದ್ದಾರೆ. ನಾವು ಎಲ್ಲರ ಜೊತೆ ಹೋಗಿ ಅಲ್ಲಿ ಕಂಪ್ಲೇಂಟ್ ಮಾಡ್ತಾಯಿದ್ದೀವಿ. ಈಗ ದೂರಿನಲ್ಲಿ ಏನು ಅಂಶಗಳು ಉಲ್ಲೇಖ ಮಾಡಿರುವಂಥದ್ದು ತಾವು ಈಗಾಗಲೇ ನಾವು 4 ಜನರಿಗೆ ಕೊಲೆ ಮಾಡಬೇಕಂತಕ್ಕಂಥದ್ದು ಕೂಡ ಈಗಲೇ ಸುಪಾರಿ ಕೊಟ್ಟಿವಿ ಅಂತಕ್ಕಂಥ ಕೂಡ ಅದ್ರಾಗ ಉಲ್ಲೇಖ ಮಾಡಿದ್ದಾನೆ ಸಚಿನ್ ಅಂತಕ್ಕಂಥ ಯುವಕ. ಅವ್ರು ಯಾರಿದ್ರು ಕೂಡ ಈಗ ಒಬ್ಬರು ಅಕ್ಲೂಸ್ದಾಗ ಒಬ್ಬರು ಸೊಲ್ಲಾಪುರದವ್ರು ಅಂತಕ್ಕಂಥ ಕೂಡ ಹೆಸರು ಹೇಳಿದಾನೆ, ಅವ್ರ ಊರನ್ನ ಹೇಳಿದಾನೆ. ಅವ್ರು ಆಲ್ರೆಡಿ ರೌಡಿ ಸೀಟ್ನಾಗಿದ್ದಂಥ ವ್ಯಕ್ತಿಗಳು ಮತ್ತು ನಾನು ಕೂಡ ಕನ್ಫರ್ಮ್ ಮಾಡ್ಕೊಂಡಿನಿ ಅವ್ರು ಅಲ್ಲಿದ್ದವರೇ ಅಂತಕ್ಕಂಥದ್ದು ಕೂಡ ನನಗೂ ಕೂಡ ಕನ್ಫರ್ಮ್ ಇದೆ. ನಾವು ಯಾರೇ ಇರಲಿ ಆದಷ್ಟು ಬೇಗನೆ ಅವ್ರ ಜೊತೆಯಲ್ಲಿ ಕೂಡ ಉಳಿದೋರಿಗೆ ಎಲ್ಲರೂ ಕೂಡ ಅರೆಸ್ಟ್ ಮಾಡಿ ತನಿಖೆ ಮಾಡಬೇಕು. ಅದರಲ್ಲಿ ಯಾರೇ ಕೂಡ ತಪ್ಪಿಸಿದವ್ರ ವಿರುದ್ಧವಾಗಿ ಕ್ರಮ ಆಗಬೇಕು ಅಂತಕ್ಕಂಥ ಕೂಡ ನಮ್ಮ ಒತ್ತಾಯ ಇದೆ. ಮುಂದಿನ ದಿನಗಳಲ್ಲಿ ಕೂಡ ಇದು ನಾವು ರಾಜ್ಯಪಾಲರು ಕೂಡ ದೂರು ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ ಮತ್ತು ಈ ಕೇಸ್ ಏನಿದ್ರು ಕೂಡ ಸಿ ಐ ಡಿಗೆ ಒಪ್ಪಿಸ್ಬೇಕಂತಕ್ಕಂಥ ಕೂಡ ನಮ್ದೆಲ್ಲ ಜಿಲ್ಲೆ ಬಿಜೆಪಿ ಮುಖಂಡರು ಆಂದೋಲನ ಸ್ವಾಮಿಗಳು ಇವರನ್ನೇ ಮರ್ಡರ್ ಮಾಡೋ ಕೆಲಸ ಹಾಕಿರೋಂಥದ್ದು ಯಾಕೆ, ಏನು ಹಿನ್ನೆಲೆ ಏನಿದೆ? ಅದರಲ್ಲಿ ಯಾರು ಮುಂದೆ ಬೆಳಿಬಾರ್ದು, ಏನಾರ ವಿಷಯ ಬಂದ ಇವ್ರು ಮುಂದೆ ಬಂದು ಮಾತಾಡ್ತಿರ್ತಾರೆ. ಇವರಿಗೆಲ್ಲ ನಾವು ಮುಗಿಸಿದ್ರೆ ಮುಂದೆ ಯಾರು ಇರಂಗಿಲ್ಲ, ನಮ್ಮದೇ ನಡೀತಲ್ಲ ರಾಜಕೀಯ ಅಂತಕ್ಕಂಥ ಕೂಡ ವಿಚಾರ ಮಾಡಿರ್ಬೋದು. ಯಾರು ಇಲ್ಲಿದ್ದಂಥವ್ರೆಲ್ಲ ರಾಜು ಕಪ್ನೂ ಗ್ಯಾಂಗ್ ಅಂತಕ್ಕಂಥದ್ದು ಕೂಡ ಏನು ಹೇಳಿದಾವೆ. ಈಗ ಅವರು ಎಲ್ಲರೂ ಕೂಡ ಅದ್ರಾಗ ಭಾಗವಹಿಸಿರ ಅಂದರೆ ಅವ್ರು ಸಚಿನ್ ಅಂತಕ್ಕಂಥ ಹುಡುಗ ಅವ್ರೆಲ್ಲರ ಹೆಸರು ಕೂಡ ಬರೆದಿದ್ದಾನೆ. ಅವನಿಗೆ ಯಾರೇ ಟಾರ್ಚರ್ ಕೊಟ್ಟರು ಅಂತ ಅವ್ರು 8-9 ಹೆಸರು ಆಲ್ರೆಡಿ ಬರೆದಿದ್ದಾನೆ. ಮುಂದೆ ಯಾರೇನೋ ಮಾಡ್ರ್ ಮಾಡ್ಬೇಕಂತಕ್ಕಂಥ 4 ಜನರಿಗೆ ಹೆಸರು ಬರೆದಿಟ್ಟಿದ್ದಾನೆ. ಅವ್ರಿಗೆ ಫ್ಯಾಮಿಲಿಗೆ ಎಷ್ಟು ತೊಂದರೆ ಕೊಟ್ಟರು ಅಂತಕ್ಕಂಥ ಅದು ಮೆನ್ಷನ್ ಮಾಡಿದ್ದಾನೆ. ಮತ್ತು ಯಾರಿಗೆ ಸುಪಾರಿ ಕೊಟ್ಟಿದ್ದಾರೆ, ಯಾರು ಕೊಲೆ ಮಾಡೋರು ಅಂತಕ್ಕಂಥ ಅವ್ರ ಹೆಸರು ಕೂಡ ಉಲ್ಲೇಖ ಮಾಡಿದ್ದಾರೆ. ರಾಜು ಕಪ್ನೂರು ನಿಮ್ಮ ರಾಜಕೀಯ ಪೈಪೋಟಿ ವ್ಯಕ್ತಿನೇ ಅಲ್ಲ, ನಿಮ್ಮನ್ನ ಯಾಕೆ ಅದು ಯಾರಿಗೆ ಅದು ತನಿಖೆ ಆಗಲಿ, ಅರೆಸ್ಟ್ ಆಗಲಿ, ತನಿಖೆ ಆಗಲಿ, ಅದ್ರ ಮುಂದೆ ನನಗೆ ಏನು ಅಂತಕ್ಕಂಥ ಕೂಡ ಗೊತ್ತಿಲ್ಲ. ಅದೇ ಹೇಳಿದ್ರು ಕಮಿಷನರ್, ಆದಷ್ಟು ಬೇಗ ಅವ್ರಿಗೆ ಅರೆಸ್ಟ್ ಮಾಡಿರಿ, ತನಿಖೆ ಮಾಡಿರಿ ಅಂತ ಹೇಳಿದೆ. ಯಾರ್ಯಾರ ಮೇಲೆ ಆರೋಪ ಮಾಡಿ ಕೊಟ್ಟಿದ್ರು, ಈ ಯಾರು ಡೆತ್ ನೋಟ್ನಾಗ ಏನು ಹೆಸರು ಕೊಟ್ಟಿದ್ರು ಎಲ್ಲರ ಹೆಸರು ಕೂಡ ಕೊಟ್ಟಿದ್ದಾನೆ. ಅಲ್ಲ, ನಿಮ್ಮ ಅಧ್ಯಕ್ಷರು ಕ್ಲಿಯರ್ ಆಗಿ ಹೇಳಿದ್ರು ಉಸ್ತುವಾರಿ ಮಂತ್ರಿ ಹೆಸರು ಕೊಟ್ಟಿದ್ದೀವಿ ಅಂತ. ಏನು ಅವ್ರದ್ದೇನು ಪಾತ್ರ ಇದೆ? ಅದ್ರಾಗ ಉಲ್ಲೇಖ ಮಾಡಿದ್ದಾರೆ, ಉಸ್ತುವಾರಿ ಹೆಸರು ಸಚಿವರ ಹೆಸರು ಕೂಡ ಉಲ್ಲೇಖ ಮಾಡಿದ್ದಾರೆ. ಓಕೆ, ಆ ಸಚಿನ್ ಅಂತಕ್ಕಂಥ ಕೂಡ ನಮ್ಗೆ ಹೋಗಿ ಸಚಿವರು ಭೇಟಿ ಮಾಡಿಸಿದ್ರು, ಸಚಿವರ ನೇತೃತ್ವದಾಗ ಮಾತಾಡಿಸಿದ್ರು. ಅವ್ರ ಕೂಡ ನಮ್ಮ ಬೆನ್ನಿಗೆ ತನಿಖೆ ಆದಾಗೆ ಗೊತ್ತಾಗಬೇಕಲ್ಲಿ ನಮ್ದು ಅನುಮಾನ ಇದೆ ಅಂತ ನಾವು ಯಾರ್ಯಾರ ಹೆಸರು ಮೇಲೆ ಕಂಪ್ಲೇಂಟ್ ಕೊಡ್ತಕ್ಕಂಥದ್ದು ಹೇಳಿದ್ದೇವೆ. ಕೆಲ್ಕೂರು ಸಾಬ್ರು ಹೇಳಿದ್ದಾರೆ, ನಾವು ಹೇಳಿದ್ದೀವಿ, ಅಧ್ಯಕ್ಷರು ಹೇಳಿದ್ದಾರೆ, ಎಲ್ಲರೂ ಕೂಡ ಹೇಳಿದೆ. ಈ ಸ್ಟೇಷನ್ ಬಜೆಟ್ ಕಂಪ್ಲೇಂಟ್ ಕೊಡೋಂದ್ರೆ ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ ಎಲ್ಲರೂ. ಈಗ ನಿಮಗೆ ರಕ್ಷಣೆ ಕೊಡುವಂಥ ವಿಚಾರಕ್ಕೆ ಏನಾದರೂ ಮಾತುಕತೆ ಆಯ್ತಾ ಕಮಿಷನರ್ ಅವ್ರ ಜೊತೆ? ಈಗ ಏನು ರಕ್ಷಣೆ, ನಮ್ಮ ರಕ್ಷಣೆ ಕೊಡ್ತಕ್ಕಂಥ ಜನರ ರಕ್ಷಣೆನೇ ಭಾಳ ದೊಡ್ಡ ರಕ್ಷಣೆ. ಇವರೆಲ್ಲ ರಕ್ಷಣೆ ಏನು ಮಾಡೋದು? ರೈಟ್ ಸರ್. ನಿನ್ನೆ
ನಡೆದಂಥ ಸಚಿನ್ ಪಂಚಾಳ್ ಅವರ ಆತ್ಮಹತ್ಯೆ ಪ್ರಕರಣದಲ್ಲಿ ನಮ್ಮ ಕಲಬುರಗಿ ಜಿಲ್ಲೆಯ ಶಾಸಕರಾದಂಥ ಬಸವರಾಜ ಮತ್ತಿಮೂಡವರ ಮತ್ತು ನಮ್ಮ ನಗರಾಧ್ಯಕ್ಷರಂಥ ಚಂದು ಪಾಟೀಲ್ ಮತ್ತು ಮಣಿಕಂಠ ರಾಠೋಡ್ ಅವರು ಮತ್ತು ಆಂದೋಲನಸ್ಥಿಗಳ ಹೆಸರು ಇವತ್ತು ಉಲ್ಲೇಖ ಆಗಿದೆ. ಈ 4 ಜನರ ಕೊಲೆ ಮಾಡಬೇಕನ್ನೋ ಉದ್ದೇಶದೊಂದಿಗೆ ಪ್ರಸ್ತಾಪ ಮಾಡಿರೋದು, ಸುಪಾರಿ ಕೊಟ್ಟಿರೋ ವಿಷಯ ಪ್ರಸ್ತಾಪ ಆಗಿದೆ. ಅದರ ಅಂಗವಾಗಿ ಇವತ್ತು ನಾವೆಲ್ಲರೂ ಭಾರತೀಯ ಜನತಾ ಪಕ್ಷದ ಎಲ್ಲ ನಮ್ಮ ನಾಯಕರ ನೇತೃತ್ವದಲ್ಲಿ ಕಮಿಷನರ್ ಅವರನ್ನು ಭೇಟಿಯಾಗಿ ಆ ಡೆತ್ ನೋಟ್ನಲ್ಲಿ ಏನು ವಿಷಯ ಪ್ರಸ್ತಾಪ ಆಗಿದೆ ಆ ವಿಷಯವನ್ನು ಇಟ್ಕೊಂಡು ಮತ್ತು ಭಾರತೀಯ ಜನತಾ ಪಕ್ಷದ ನಮ್ಮೆಲ್ಲರ ವತಿಯಿಂದ ಕೂಡ ಇವತ್ತು ಲಿಖಿತ ರೂಪದಲ್ಲಿ ಒಂದು ಅರ್ಜಿಯನ್ನು ಕೊಡುವಂಥ ಕೆಲಸ ನಾವೆಲ್ಲರೂ ಸೇರಿಕೊಂಡು ಇವತ್ತು ಮಾಡ್ತಾಯಿದ್ದೀವಿ. ಯಾಕಂದರೆ ಇದು ಒಂದು ತುಂಬ ಗಂಭೀರವಾದಂಥ ವಿಷಯ. ಇವತ್ತು ಯಾವ ಜನಪ್ರತಿನಿಧಿಗಳು ಸಾರ್ವಜನಿಕ ಜೀವನದಲ್ಲಿರುವಂಥ ಒಂದು ಶಾಸಕರು ಮತ್ತು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದಂಥವರ ಮೇಲೇ ಈ ರೀತಿಯಾದಂಥ ಟಾರ್ಗೆಟ್ ಇವತ್ತೇನು ನಡೀತಾ ಇದೆ, ಇದು ನಾವೆಲ್ಲರೂ ಕೂಡ ತುಂಬ ಗಂಭೀರವಾಗಿ ಪರಿಗಣಿಸಬೇಕಾಗ್ತದೆ. ಇನ್ನು ಸಾಮಾನ್ಯ ಜನರ ಗತಿಯೇನಂತನ್ನುವ ಮಾತನ್ನು ಕೂಡ ಪ್ರಶ್ನೆ ಕೂಡ ಇವತ್ತು ನಮ್ಮ ಎದುರುಗಡೆ ಬಂದು ನಿಂತಿದೆ. ಆದ್ದರಿಂದ ಇವತ್ತು ನಾವು ಆ ಒಂದು ಡೆತ್ ನೋಟ್ನಲ್ಲಿ ಏನು ಆ ವ್ಯಕ್ತಿಯ ಸಾವಿಗೆ ಕಾರಣ ಆದಂಥವ್ರು ಮತ್ತು ಈ ಒಂದು ಏನು ಷಡ್ಯಂತ್ರವನ್ನು ಇವತ್ತು ಮಾಡಲಿಕ್ಕೆ ಅವರು ಯೋಚನೆ ಮಾಡಿದರು, ಅವರೆಲ್ಲರ ಮೇಲೆ ಕೂಡ FIR ಆಗಬೇಕು, FIR ಮಾಡಬೇಕಂತ FIR ಮಾಡಿ ಆ ತನಿಖೆ ಮಾಡಬೇಕಂತ ನಾವು ಒತ್ತಾಯ ಇವತ್ತು ನಾವೆಲ್ಲರೂ ಸೇರಿಕೊಂಡು ಇವತ್ತು ಕಮಿಷನರ್ ಅವರಿಗೆ ಇವತ್ತು ಲಿಖಿತ ರೂಪದಲ್ಲಿ ನಾವೆಲ್ಲರೂ ಕೂಡ ಇವತ್ತು ಒತ್ತಾಯವನ್ನು ಮಾಡಿದ್ದೀವಿ. ಯಾರು ಷಡ್ಯಂತ್ರ ಮಾಡೋದು? ಷಡ್ಯಂತ್ರ ಮಾಡಿದ ಅಲ್ಲಿ ಡೆತ್ ನೋಟಲ್ಲಿ ಇದೆ, ಡೆತ್ ನೋಟಲ್ಲಿ ಉಲ್ಲೇಖ ಆದಂಥದ್ದು ಇವತ್ತು ರಾಜೀವ್ ಕಪ್ನೂರ್ ಮತ್ತು ಅವರ ತಂಡ, ಅದರ ಜೊತೆಯಲ್ಲಿ ಇವತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಂಥ ಪ್ರಿಯಾಂಕ್ ಖರ್ಗೆ ಅವರ ಹೆಸರು ಕೂಡ ಇವತ್ತು ಅದರಲ್ಲಿ ಪ್ರಸ್ತಾಪ ಆಗಿದೆ. ಅದರಲ್ಲಿ ಯಾರ್ಯಾರ ಹೆಸರು ಪ್ರಸ್ತಾಪ ಆಗಿದೆ ಎಲ್ಲರ ಮೇಲೆ ಕೂಡ ಇವತ್ತು ಪ್ರಕರಣ ದಾಖಲು ಮಾಡಬೇಕಂತ ನಾವು ಒತ್ತಾಯ ನಮ್ಮೆಲ್ಲರ ಮುಖಂಡರು ಸೇರಿಕೊಂಡು ಇವತ್ತು ಮಾಡಿದೆ. ಕಮಿಷನರ್ ಸಾಹೇಬ್ರ ಹತ್ರ ಹೋಗಿ ನಾವು ಕಂಪ್ಲೇಂಟನ್ನು ಕೊಟ್ಟಿದ್ದೀವಿ. ಯಾವ ರೀತಿ ಸಚಿನ್ ಏನು ಆತ್ಮಹತ್ಯೆ ಮಾಡೋಕ್ಕೂ ಮುಂಚೆ ಯಾವ ರೀತಿ ಡೆತ್ ನೋಟ್ ಬರೆದಿದ್ದಾರಂತೆ. ನಾನು ಇದರಲ್ಲಿ ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಂದರೆ ಆ ಡೆತ್ ನೋಟಲ್ಲಿ KRIDLಲ್ಲಿ ಅವನು ಕೆಲಸ ಮಾಡಿರ್ತಾನೆ. ಆ ಕೆಲಸದಗೋಸ್ಕರನೇ ದುಡ್ಡನ್ನು ರಾಜೀವ್ ಕಪ್ನೂರ್ಗೆ ಕೊಟ್ಟಿದ್ದಾನಂತ ಉಲ್ಲೇಖ ಮಾಡಿದ್ದಾನೆ. ಅದರದ್ದು ಸಮಗ್ರ ತನಿಖೆ ಆಗಬೇಕು. ಅದರಲ್ಲಿ ವಿಶೇಷವಾಗಿ ಅದು 10 ಲಕ್ಷ ಕೊಟ್ಟಿದ್ದೀನಿ ಅಂತ ಕೂಡ ಬ್ಯಾಂಕ್ ಟ್ರಾನ್ಸಾಕ್ಷನ್ ಅಂತ ಹೇಳಿದ್ದಾನೆ. ಅದಕ್ಕಾಗಿ ಇದಕ್ಕೆ ನಾನು ಆಗ್ರಹ ಮಾಡ್ತೀನಿ, ಆ ಬ್ಯಾಂಕ್ ಟ್ರಾನ್ಸಾಕ್ಷನ್ಗಳನ್ನು ಎಲ್ಲ ಪಾವತಿಗಳು ಪಡ್ಕೊಂಡು ಇದೇನು ಘಟನೆ ಆಗಿದೆ ಇದಕ್ಕೆ ಸತ್ಯಾಂಶ ಹೊರಗೆ ಬರಬೇಕು, ನ್ಯಾಯ ಸಿಗಬೇಕು ಸಚಿನ್ಗೆ ಅಂತಕ್ಕಂಥ ಮಾತನ್ನು ನಾನು ಹೇಳ್ತೀನಿ. ಆಕ್ರೋಶ ವ್ಯಕ್ತಪಡಿಸಿದರು. ಡೆತ್ ನೋಟ್ನಲ್ಲಿ ಸಚಿವ ಪ್ರಿಯಾಂಕ ಖರ್ಗೆ ಬೆಂಬಲಿಗ ರಾಜು ಕಪನೂರು ಮತ್ತು ಗ್ಯಾಂಗ್ನಿಂದ ಶ್ರೀ ಸಿದ್ದಲಿಂಗ ಸ್ವಾಮೀಜಿ, ಶಾಸಕ ಬಸವರಾಜ ಮತ್ತಿಮೂಡ್, ಬಿಜೆಪಿ ಮುಖಂಡರಾದ ಚಂದು ಪಾಟೀಲ್, ಮಣಿಕಂಠ ರಾಠೋಡ್ ಹತ್ಯೆ ಮಾಡುವುದಾಗಿ ಸ್ಕೆಚ್ ಹಾಕಿದ ವಿಚಾರಕ್ಕೆ ಸಂಬಂಧಿಸಿದಂತೆ ರಾಜ್ಕುಮಾರ್ ಪಾಟೀಲ್ ತೆಲ್ಕೂರ್ ಅವರು ಮಾತನಾಡಿದರು. ರಾಜು ಕಪನೂರ್ ಮತ್ತು ಗ್ಯಾಂಗ್ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ಕಲಬುರಗಿ ಬಿಜೆಪಿ ನಿಯೋಗ ನಗರ ಪೊಲೀಸ್ ಆಯುಕ್ತರನ್ನ ಭೇಟಿಯಾಗಿ ಮನವಿ ಸಲ್ಲಿಸಿದೆ. ಡಿಸೆಂಬರ್ 27ರಂದು ಸಂಜೆ 6 ಗಂಟೆಗೆ ನಗರ ಪೊಲೀಸ್ ಆಯುಕ್ತರನ್ನ ಭೇಟಿಯಾಗಿ ದೂರನ್ನ ನೀಡಿದ್ದಾರೆ. ಚಂದ್ರಶೇಖರ್ ಚಿತ್ತಾಪುರ್,